ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಕೈಕೊಂಡ್ರಳ್ಳಿ ಸಮೀಪದಲ್ಲಿರುವ ಕಸವನಹಳ್ಳಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧರ್ಮಕರ್ತರಾದ ಪಿ ರಾಜಪ್ಪನವರ ನೇತೃತ್ವದಲ್ಲಿ ವಿಶೇಷವಾಗಿ ಅಭಿಷೇಕ, ಅಲಂಕಾರ, ಅನ್ನಪ್ರಸಾದ ಏರ್ಪಡಿಸಲಾಗಿದ್ದು ಸಾವಿರಾರು ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನು ಪಡೆದು ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚಿ ತಮ್ಮ ಇಷ್ಟಾರ್ಥ ಬೇಡಿಕೆಗಳನ್ನು ದೇವರ ಮುಂದಿಟ್ಟಿದ್ದರು. ಹೌದು, ಬೆಳ್ಳಂಡೂರ್ ಪೋಸ್ಟ್ ಅಮೃತ ಕಾಲೇಜು ರಸ್ತೆ ಕಸವನಹಳ್ಳಿಯಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಸಾವಿರಾರು ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿ ತಮ್ಮ ಇಷ್ಟಾರ್ಥಿ ಬೇಡಿಕೆಗಳನ್ನು ದೇವರ ಮುಂದಿಟ್ಟರು. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮಕರ್ತರಾದ ಪಿ ರಾಜಪ್ಪನವರ ದಂಪತಿಗಳು ಹಾಗೂ ಕುಟುಂಬದವರು ವಿಶೇಷ ಪೂಜೆ ಸಲ್ಲಿಸಿ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿ ದೇವರ ಮುಂದೆ ತಮ್ಮ ಇಷ್ಟಾರ್ಥಿ ಸಿದ್ಧಿಗಳ ಬೇಡಿಕೆಗಳನ್ನು ಮುಂದಿಟ್ಟರು ಹಾಗೂ ಮಹಾಶಿವರಾತ್ರಿ ಹಬ್ಬವನ್ನು ಕುರಿತು ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರು ಮಾತನಾಡಿದರು. ಮಹಾಜನಗಳಲ್ಲಿ ವಿನಂತಿ, ಇವಾಗ ಹೆಂಗೆ ನಡೀತೈತೋ ವರ್ಷನೂ ಈ ಥರನೇ ನಡ್ಕೊಂಡು ಹೋಗಬೇಕು. ಜನಗಳು ಇವಾಗ ಹೆಂಗೆ ಸೇರ್ತಾರೆ ಹಂಗೆ ಸೇರಿ ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ ದೇವರು ಎಲ್ರಿಗೂ ಕೊಟ್ಟು ಎಲ್ಲರೂ ಅಪ್ಪನ ಸೇವೆ ಮಾಡಿ ಒಳ್ಳೆಯದು ಅನಿಸ್ಕೊಂಡು ಪರಿಪಾಲನೆ ಮಾಡಿಸ್ಕೊಂಡು ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವಸ್ಥಾನ 10 ವರ್ಷ ಇದು ಕಟ್ಟಿರೋದು, ಶ್ರಮೆ ಬಿದ್ದು ಅವನು ನಮ್ಮ ಹಿಂದೆ ಇದ್ದ, ಅವನವನ್ನೇ ಕಟ್ಟಿಸ್ಕೊಂಡಿರೋದು. ನಾವು ಸುಮ್ಮನೆ ನೆಪಕ್ಕಿದ್ದೀವಿ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ಒಂದು 5-6 ಸಾವಿರ ಆಗಿದೆ. 5-6 ಸಾವಿರ ಇದ್ರಾಗೆ ಇದ್ದಿದ್ದು. ನಮ್ಮ ತಂದೆಯವರು ಕಾಲದಿಂದ ಇದು ಬಂದಿತ್ತು. ಅದಕ್ಕೆ ನಮಗೂ ಭಗವಂತ ಜ್ಞಾನ ಕೊಟ್ಟಿದ್ದಾನೆ, ಮಾಡಿದ್ದೀವಿ. ಪ್ರಪಂಚಕ್ಕೆ ಒಳ್ಳೇದು ಮಾಡಲಿ, ಜನಗಳಿಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ ಕೊಟ್ಟು ಎಲ್ಲರೂ ಇವಾಗ ನಾವು ಹೆಂಗೆ ಹೊಂದಾವಣಿಕೆ ಇದ್ದೀವಿ ಆ ಥರ ಇದ್ದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಗೆ ಹೆಮ್ಮೆ ಇದೆ, ನಮ್ಮಪ್ಪ ಅವರು ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದಾರೆ. ಇಷ್ಟು ಸಾವಿರ ಜನ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ನಮಗೆ ತುಂಬ ಹೆಮ್ಮೆ ಇದೆ, ಖುಷಿ ಅನಿಸುತ್ತೆ. ಹಿಂಗೆ ಮುಂದುವರ್ಕೊಂಡೋದ್ರೆ ನಮ್ಗೆ ಸಂತೋಷ. ಎಲ್ಲರಿಗೂ ಒಳ್ಳೇದಾಗಬೇಕು, ಒಳ್ಳೇದಾಗ್ತಾ ಇದೆ. ಎಲ್ಲರೂ ಹೇಳ್ತಾರೆ ಇಲ್ಲಿ ಬಂದು ತುಂಬ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೂ ಖುಷಿ ಆಗುತ್ತೆ. ಅವ್ರು ಬಂದವ್ರಿಗೆ ಒಳ್ಳೇದಾಗ್ತಾ ಇದೆಯಲ್ಲ, ಅದೇ ಒಂದು ದೊಡ್ಡ ಖುಷಿ ನಮಗೆ. ಶಿವರಾತ್ರಿ ಹಬ್ಬದ ಎಲ್ರಿಗೂ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ನಮಸ್ಕಾರ, ಶುಭವಾಗಲಿ. ಶಿವರಾತ್ರಿ ದಿವಸ ಎಲ್ಲರಿಗೂ ಇಲ್ಲಿ ಸುಮಾರು ವರ್ಷದಿಂದ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾರೆ ನಮ್ಮ ಚಿಕ್ಕಪ್ಪನವರು. ದೇವಸ್ಥಾನ ಚೆನ್ನಾಗಿ ನಡೆಸ್ಕೊಂಡು ಅಕ್ಕಪಕ್ಕ ಜನರಿಗೆ ತುಂಬ ಇದಾಗಿದೆ, ಸಹಕಾರ ಆಗಿದೆ. ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ದೇವಸ್ಥಾನ ವರ್ಷ ಕಾರ್ತಿಕ ಮಾಸದಲ್ಲಿ ಇದು ಮಾಡ್ತಾರೆ ಪೂಜೆ, ಮತ್ತು ಶಿವರಾತ್ರಿಗೆ ಮತ್ತು 2 ಟೈಮು ತುಂಬ ಇದು ನಡ್ಸ್ಕೊಂಬರ್ತಾರೆ. ಸುಮಾರು ಜನ ಅನ್ನದಾನ ಎಲ್ಲ ಮಾಡ್ತಾಯಿದ್ದಾರೆ ನೀಟಾಗಿ, ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಾಶಯಗಳು. ನಮ್ಮ ಹೆಸರು ಎಸ್ ವೆಂಕಟೇಶ್. ಭಕ್ತಾದಿಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ ಇಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಗೆ ತುಂಬ ಸಂತೋಷ ಇದೆ. ಎಲ್ಲ ಭಕ್ತಾದಿಗಳು ಹೀಗೆ ವರ್ಷ ಬಂದು ಸ್ವಾಮಿ ದರ್ಶನ ಪಡ್ಕೊಂಡು ಪ್ರಸಾದ ವಿನಿಯೋಗ ಮಾಡ್ತಾರೆ. ನಮ್ಮ ತಂದೆಯವರು, ನಮ್ಮ ತಾಯಿಯವರು. ಈ ಈಶ್ವರನ ದೇವಸ್ಥಾನ ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು. ನೀವು ಭಕ್ತಾದಿಗಳು ಸಹಕರಿಸಬೇಕು, ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು, ಬಂದು ದೇವ್ರ ದರ್ಶನ ಪಡಿಬೇಕು ಅನ್ನೋದು ನಮ್ಮ ಆಶಯ. ಸರ್ ನೋಡಿ, ಇದು ಸುಮಾರು ಒಂದು 30 ವರ್ಷದಿಂದ ನಮ್ಮ ತಂದೆಯವರು ಕಷ್ಟಪಟ್ಟು ಆ ಕಡೆ ಕಟ್ಟಿದ್ರು ಹಳೆ ದೇವಸ್ಥಾನ. ಅದನ್ನು ಮುರಿದು ಇವಾಗ ಈ ಕಡೆ ಮೈನ್ ರೋಡ್ಗೆಲ್ಲ ಮಾಡಿದ್ದಾರೆ.
ಜನಸಂಖ್ಯೆಗಳು ಆವಾಗ ಕಮ್ಮಿ ಇತ್ತು, ಈಗ ತುಂಬ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬಂದು ಅವರು ದೇವರ ದರ್ಶನಕ್ಕೆ ಬರ್ತಾವ್ರೆ. ಬಂದು ಎಲ್ಲರೂ ಅದರಲ್ಲಿ ಪಾತ್ರರಾಗಲಿ, ನಮ್ಮ ಸುತ್ತಮುತ್ತ ಹಳ್ಳಿಯವರು, ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ಬಂದು ಹೋಗಿದ್ದಾರೆ. ಬರಲಿ, ಇನ್ನೂ ಹೆಚ್ಚು ಸಂಖ್ಯೆಯಾಗಿ ಬರಲಿ ಅಂತ ನಾವು ಕೋರ್ಕೊತೀವಿ. ಶ್ರೀಮತಿ ಶಾಂತಮ್ಮ ರಾಜಪ್ಪ ಅವ್ರ ಮಗ ನಾನು. ನನ್ನ ಹೆಸರು ನಾಗರಾಜ್. ಎಲ್ಲಿ